ನೇತ್ರಾವತಿ ತಟದಲ್ಲಿ ಆಗ್ತಾ ಇರುವಂತಹ ರೋಚಕ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಮೂರನೇ ದಿನದ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಉದ್ಖನನ ಕಾರ್ಯಾಚರಣೆ ಅರಣ್ಯ ಪ್ರದೇಶದಲ್ಲಿ ಸ್ಟಾರ್ಟ್ ಆಗಿದೆ. ಮೂರನೇ ದಿನ ಕೂಡ ಧರ್ಮಸ್ಥಳದಲ್ಲಿ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅನ್ನೋ ಕುತೂಹಲದ ಪ್ರಶ್ನೆ. SIT ಕಾರ್ಯಾಚರಣೆಗೆ ಮಳೆ ಒಂದ್ ಕಡೆಗೆ ಅಡ್ಡಿಪಡಿಸ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಜಿಟಿ ಮಳೆ ಆಗ್ತಾ ಇದೆ. ನಾನ್ ಸ್ಟಾಪ್ ಕವರೇಜ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಛತ್ರಿ ಹಿಡ್ಕೊಂಡೆ ಗುಂಡಿ ಅಗಿತಾ ಇದ್ದಾರೆ ಕಾರ್ಮಿಕರು. ನೇತ್ರಾವತಿ ನದಿ ತೀರದಲ್ಲಿ ಏನು ಸಿಗಬಹುದು ಇವತ್ತು ಅನ್ನೋದು ಒಂದು ಪ್ರಶ್ನೆ. ಒಂದು ಮ್ಯಾಪನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಮ್ಯಾಪ್ನ ಪ್ರಕಾರ ಡಿಸ್ಕಷನ್ಸ್ ಕೂಡ ಅಲ್ಲಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಆಫೀಸರ್ಸ್ ಎಲ್ಲರೂ ಕೂಡ ಅಲ್ಲಿ ಹಾಜರಿದ್ದಾರೆ. ಅವರದೇ ಆದಂತಹ ಪ್ಯಾರಾಮೀಟರ್ಗಳಿದ್ದಾವೆ. ಮತ್ತು ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿ ಎಷ್ಟು, ಎಲ್ಲೆಲ್ಲಿ ಆ ಸೈಟ್ಗಳನ್ನು ಸೆಕ್ಯೂರ್ ಮಾಡಿದ್ದಾರೆ, ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡಿದ್ದಾರೆ, ಯಾವ್ಯಾವ ಲೇಯರಲ್ಲಿ ಅಗಿಬಹುದು, ಏನಾದರೂ ಸಾಕ್ಷಿಗಳು ಸಿಗುತ್ತಾ. ಈಗಷ್ಟೇ ಹೇಳ್ತಾ ಇದ್ದೆ ನಾನು, SIT ಅಧಿಕಾರಿಗಳೆಲ್ಲರೂ ಕೂಡ ಕೆಲ ಮ್ಯಾಪ್ಗಳನ್ನು ಇಟ್ಕೊಂಡಿದ್ದಾರೆ, ಕೆಲ ಪ್ಯಾರಾಮೀಟರ್ಸ್ ಪ್ರಕಾರ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ. ಅದರ ಮುಂದುವರೆದ ಭಾಗವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಪ್ರೆಸೆನ್ಸನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇದು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಕೂಡ ಪರ್ಮಿಷನ್ಸ್ ಬೇಕಾಗುತ್ತೆ. ಎಲ್ಲಂದ್ರಲ್ಲಿ ಹೋಗ್ಬಿಟ್ಟು ಅಗದು ಬಿಡೋದಕ್ಕಾಗಲ್ಲ. ಯಾವ ಪ್ರಮಾಣದಲ್ಲಿ ಅಗಿತಾ ಇದ್ದೀವಿ, ಪರಿಸರಕ್ಕೆ ಏನು ನಾಶ ಆಗ್ತಿಲ್ಲ, ಎಲ್ಲವನ್ನ ಎನ್ಶೋರ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಮ್ಯಾಪನ್ನು ಇನ್ನೊಂದು ಸಲ ಸ್ಪಾಟ್ ವಿಸಿಟ್ ಮಾಡಿದ ಮೇಲೆ ಎಲ್ಲೆಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ತೀರಾ ಸೆನ್ಸಿಟಿವ್ ಪ್ರದೇಶಗಳು ಕೂಡ ಹೌದು, ಕೆಲ ಪ್ರದೇಶಗಳು. ಹೀಗಾಗಿ ಆಫೀಸರ್ಸ್ ಒಂದು ಕೊನೆ ಹಂತದ ಮಾತುಕತೆಯಲ್ಲಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮಾತುಕತೆಯ ಜೊತೆಗೆ ಗುಂಡಿ ಅಗಿಯುವಂತಹ ಕಾರ್ಯ, ಅಂದರೆ ಆ ಮಣ್ಣು ತೆಗೆಯುವಂತಹ ಕಾರ್ಯ ಕೂಡ ಆಗತ್ತೆ. ನಿಜವಾಗ್ಲೂ ಆ ರಡಿ ಅಗಳದಲ್ಲಿ ಏನಾದರೂ ಸತ್ಯಗಳು ಇದೆಯಾ, ಸಮಾಧಿಯ ರೂಪದಲ್ಲಿದೆಯಾ, ಸತ್ಯ ಆಚೆ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಕೆಲ ಕನ್ಫ್ಯೂಷನ್ಸ್ ಇರುತ್ತೆ, ಕೆಲ ಡೌಟ್ಸ್ ಇರುತ್ತೆ. ಕೊನೆ ಮೂಮೆಂಟ್ನಲ್ಲಿ ಎಷ್ಟೇ ಪ್ರಿಪೇರ್ಡ್ನೆಸ್ ಜೊತೆಗೆ ಬಂದರೂ ಕೂಡ ಮೀಟಿಂಗ್ಗಳಾಗಿರುತ್ತೆ. ಅಧಿಕಾರಿಗಳೆಲ್ಲರೂ ಕೂಡ ಕಾರ್ಯಾಚರಣೆ ಹೇಗೆ ಮಾಡಬೇಕು ಅಂತ ಅವ್ರಿಗೊಂದು ಸಿಟ್ಟಿಂಗ್ ಆಗಿರುತ್ತೆ. ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಮಂಗಳೂರು ಕಚೇರಿಯಲ್ಲಿ ಆಗಿರುತ್ತೆ. ಬಟ್ ಸ್ಪಾಟಿಗೆ ಬಂದ ಮೇಲೆ ಕೆಲ ಚೇಂಜಸ್ ಏನಾದರೂ ಮಾಡ್ಕೊಳ್ಬೇಕಾ, ಯಾಕಂದರೆ ಅದು ಪ್ರಕೃತಿಯ ಮಡಿಲಲ್ಲೇ ಇರುವಂತಹ ಪ್ರದೇಶ, ನದಿ ತಟದಲ್ಲೇ ಇರುವಂತಹ ಪ್ರದೇಶ, ರಿವರ್ ಬೆಡ್ ಕೂಡ ಬರುತ್ತೆ. ಸೊ ಡ್ಯಾಮೇಜ್ ಎಲ್ಲೂ ಯಾವುದೂ ಆಗಬಾರ್ದಲ್ವಾ. ಸೊ ಗ್ರೀನ್ ಸಿಗ್ನಲ್ ಅರಣ್ಯ ಇಲಾಖೆಯಿಂದ ಕೂಡ ಬೇಕು. ಬೇಕಾದಂಗೆ ಅಲ್ಲಿ ಗಿಡಗಳನ್ನೆಲ್ಲ ಕಿತ್ತಾಕೋದಕ್ಕಾಗಲ್ಲ. ಹೀಗಾಗಿ ಒಂದು ಕೊನೆ ಹಂತದ ಕಾನ್ವರ್ಸೇಷನು, ಎಷ್ಟು ಅಡಿ ಅಗಲಕ್ಕೆ ಹೋಗಬೇಕು, ಏನಾಗಬೇಕು. ಮತ್ತು FSL ತಜ್ಞರು ಕೂಡ ಸ್ಪಾಟಲ್ಲಿದ್ದಾರೆ. ಕೆಲ ಕವರ್ಸ್ ಎಲ್ಲ ರೆಡಿ ಆಗಿದೆ. ಏನಾದರೂ ಸಿಗುತ್ತಾ ನೋಡೋಣ. ಚಿಕ್ಕ ಪುಟ್ಟ ಡೌಟ್ಗಳನ್ನು ಕೂಡ ಅಡ್ರೆಸ್ ಮಾಡೋ ಕೆಲಸ ಸ್ಪಾಟಲ್ಲಿ ಆಗ್ತಾ ಇದೆ. ಗಹನವಾದ ಚರ್ಚೆಯಲ್ಲಿ ಅಧಿಕಾರಿಗಳ ವರ್ಗ ಇರೋದನ್ನು ನೋಡ್ತಾ ಇದ್ದೀರಾ. ಒಂದು ಮ್ಯಾಪ್ ನೋಡ್ಕೊಂಡು ಏನೋ ಅಡ್ರೆಸ್ ಮಾಡ್ತಾ ಇದ್ದಾರೆ. ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಮ್ಯಾಪ್ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಬಿಕಾಸ್ ಅದೇ ಸಿಬ್ಬಂದಿಗಳ ಕೈಯಲ್ಲೇ ಇರೋದು ಅದು. ಸೊ ಆ ಮ್ಯಾಪಿನ ಪ್ರಕಾರ ಏನಾದರೂ ಇನ್ಸ್ಟ್ರಕ್ಷನ್ಸ್ ಜಾರಿ ಆಗ್ತಾ ಇದೆಯಾ ಅಥವಾ ಖಾತ್ರಿ ಪಡಿಸ್ಕೊಳ್ತಾ ಇದ್ದಾರಾ, ಕೆಲ ವಿಚಾರಗಳಂತ ನೋಡೋಣ. ತುಂಬ ದೂರದಲ್ಲಿ ನಿಂತು ಅದೆಲ್ಲ ಕಾರ್ಯಾಚರಣೆಗಳಾಗ್ತಾ ಇರೋದ್ರಿಂದ ಕಷ್ಟನೇ. ಹೀಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳೋದು ಕಷ್ಟನೇ. ಬಟ್ ಆಫೀಸರ್ಸ್ ವರ್ಗ ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಒಂದು ಮಾಹಿತಿ ಟೀಮಿಗೆ ಕೊಟ್ಟಿರುತ್ತೆ. ಅಂದರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕೊಟ್ಟಿರ್ತಾರೆ. ನಾವು ಎಲ್ಲಿ ಇವತ್ತು ಸೈಟ್ ಇದೆ, ಎಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ, ಎಷ್ಟು ಪ್ಯಾರಾಮೀಟರ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಅದರ ಪ್ರಕಾರ ಕಾರ್ಯಾಚರಣೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಕೇಸ್ ಇದು. ಸಿಬ್ಬಂದಿಗಳ ಸಾಥ್ ಕೂಡ ಸಿಗ್ತಾ ಇದೆ. ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಸಾಥ್ ಕೂಡ ಸಿಗ್ತಾ ಇದೆ. ಅವರ ಪಂಚರ ಸಮಕ್ಷಮದಲ್ಲಿ ಮಣ್ಣು ತೆಗೆಯುವ ಕಾರ್ಯಾಚರಣೆಗಳಾಗ್ತಾ ಇದೆ. ಆಮೇಲೆ ಈಗ SIT ಟೀಮ್ ಬಂದಿರುತ್ತಲ್ಲ, ಅವ್ರಿಗೆ ಜಿಯೋಗ್ರಫಿಕಲಿ ತುಂಬ ವಿಚಾರಗಳು ಗೊತ್ತಿರಲ್ಲ ಆ ಪ್ರದೇಶದ ಬಗ್ಗೆ. ಸೊ ಒಂದಷ್ಟು ಇನ್ಫಾರ್ಮೇಷನ್ ಅಧಿಕಾರಿಗಳಿಂದ, ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಕೂಡ ಕಲೆ ಹಾಕೋ ಕೆಲಸ ಆಗ್ತಾ ಇದೆ. ಈ 20-25 ವರ್ಷದಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ. ಸಾಮಾನ್ಯವಾಗಿ ನದಿ ತಟ್ಟದ ಪಕ್ಕದಲ್ಲಿರುವಂತಹ ಭೂಮಿ ಇರುತ್ತಲ್ಲ, ಅದರ ಮೇಲ್ಗಡೆ ಮಣ್ಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಿದ್ದಿರೋ ಸಾಧ್ಯತೆಯೂ ಇರುತ್ತೆ, ಕರಗಿ ಹೋಗಿರೋ ಸಾಧ್ಯತೆಯೂ ಇರುತ್ತೆ. ಮಣ್ಣು ಲೂಸ್ ಆಗಿಬಿಟ್ಟು ಕರಗಿ ಕೊಚ್ಚಿ ಹೋಗಿರೋ ಸಾಧ್ಯತೆ ಕೂಡ ಇರುತ್ತೆ. ಸುಮಾರು ಜನ ಅದೇ ಹೇಳ್ತಾ ಇರೋದು. ಈಗ ಸ್ಟಾರ್ಟ್ ಮಾಡಿದ್ದಾರೆ, ಪ್ರವಾಹ ಬಂದಿತ್ತು, ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಲ್ಲಿ, ಹಾಗೆ ಹಿಂಗೆ ಅಂತ. ಅದೆಲ್ಲ ಒಂದ್ಸಲ ಭೌಗೋಳಿಕ ರಚನೆ, ಭೌಗೋಳಿಕ ಚೇಂಜಸ್ ಬಗ್ಗೆ ಕೆಲ ಡಿಸ್ಕಷನ್ಗಳು ಮ್ಯಾಪ್ ಹಿಡಿದು ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ. AC ಸಾಹೇಬರು ಇರ್ತಾರೆ ಸಹಜವಾಗಿ, ಪಂಚರ ಸಮಕ್ಷಮ ಇರುತ್ತೆ. ಒಂದು ಕ್ರೂಷಿಯಲ್ ಡಿಸ್ಕಷನ್ ಅಂತೂ ಅಲ್ಲಿ ಆಗ್ತಾ ಇದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ನಡುವೆ. ಡೇ 3 ನಿರ್ಣಾಯಕ ದಿನ ಅಂತ ಕೂಡ ಕರಿಬಹುದು. ಕಾರಣ ಇವತ್ತು 3ರಿಂದ 4 ಕಡೆಗಳಲ್ಲಿ 4 ಸೈಟ್ನಲ್ಲಿ ಆಗೋದ್ರೂ ಕೂಡ ಆಲ್ಮೋಸ್ಟ್ ಒಂದು 70% ಮುಗ್ದಂಗೆನೆ.
ಆಮೇಲೆ ಹೆಂಗೆ ಹೋಗುತ್ತೆ ಈ ಪ್ರಕರಣ ಅನ್ನೋದೊಂದು ಪ್ರಶ್ನೆ. ನಿಮಗೆ ಆಮೇಲೆ ಈ ಪ್ರಕರಣದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿರೋದು, ಇಷ್ಟು ದಿನ ಆಗಿದೆ, ಜೂನಿಂದ ಸ್ಟಾರ್ಟ್ ಆಗಿದ್ದು. ಆ ಇಬ್ಬರು ವಕೀಲರು, ಓಜಸ್ವಿ ಗೌಡ ಮತ್ತು ಇನ್ನೊಬ್ಬ ಆತ ಪಾಂಡೆ ಅನ್ನುವಂತಹ ವಕೀಲ, ಅವರಿಬ್ಬರು ಲೆಟ್ರ್ ಬರೆದ್ಮೇಲೆ ಇದೆಲ್ಲ ಆಚೆ ಬಂದಿದ್ದು. ಬಟ್ ಅವರಿಬ್ಬರೇ ಯಾಕೋ ಎಲ್ಲ ಕಡೆ ಕಾಣಿಸ್ತಾ ಇಲ್ಲ ಈಗ. 2 ದಿನದಲ್ಲಿ ನನಗಂತೂ ಅವ್ರು ಕಾಣೋದಕ್ಕೆ ಸಿಕ್ಕಲಿಲ್ಲ.